ಇಶ್ಯೂ ಆಗ್ತಾ ಇರೋವಂಥದ್ದೇನು ಅಂದರೆ ಲ್ಯಾಕ್ ಆಫ್ ಕಮ್ಯುನಿಕೇಷನ್. ಇವಾಗ BWSSB ಇರ್ಬೋದು, ಅದೇ ರೀತಿ ಸ್ಟಾಮ್ ವಾಟರ್ ಡ್ರೈನ್ ಇರ್ಬೋದು, ಮೇಜರ್ ರೋಡ್ಸ್ ಇರ್ಬೋದು, ಅಥವಾ BBMP ಇರ್ಬೋದು, ಅಥವಾ ಏನು ನಮ್ಮ ಮೆಟ್ರೋ ಇರ್ಬೋದು, ಎಲ್ಲರೂ ಅವ್ರ ಒಂದು ವಿಂಗ್ ಮಾಡ್ಕೊಂಡು ಕೆಲಸ ಮಾಡಿದಾಗ ಕಮ್ಯುನಿಕೇಷನ್ ಕರೆಕ್ಟ್ ಆಗಿದ್ದಾಗ ಸಮಸ್ಯೆಗಳ ಬಗ್ಗೆ ಒಂದು ಪರಿಹಾರ ಹುಡುಕೋ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದು. ಸರ್ ಈಗ ಏನಾಗ್ತದೆ ತಾವು ನೋಡ್ದಂಗೆ ಸರ್, ಈ ನಮ್ಮಲ್ಲಿ ಮೆಟ್ರೋ ಕೆಲಸ ಮಾಡಬೇಕಾದ್ರೆ ಮೋರಿ ಹೋಗುವಂಥ ಜಾಗದಲ್ಲಿ ಪಿಲ್ಲರ್ ಬಂದಾಗ ಅವ್ರು ಡೆವಲಪ್ಮೆಂಟ್ ವರ್ಕು ಮಾಡಬೇಕು. ಅದೇ ರೀತಿ ಡಿವಿಯೇಟೆಡ್ ಮೋರಿನೂ ಮಾಡಬೇಕಾಗ್ತದೆ ಸರ್. ಇವಾಗ ಶೋಲ್ಡರ್ ಡ್ರೈನ್ಸ್ ಅಂತ ಕರೀತಾರೆ. ಅವರು ಶೋಲ್ಡರ್ ಡ್ರೈನ್ಗಳನ್ನ ಓಪನ್ ಮಾಡದೆ ಅದನ್ನೆಲ್ಲ ಬ್ಲಾಕ್ ಮಾಡಿ ಇವ್ರ ಪಿಲ್ಲರ್ ಇವ್ರದ್ದು ಆಯಿತು ಅಂದಮೇಲೆ ಆ ಮೋರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ, ಆ ರೀತಿ ಮಾಡಿಬಿಡ್ತಾರೆ. ಒಂದು ಎರಡನೇದು ಬಂದು ಸ್ಟಾಮ್ ವಾಟರ್ ಡ್ರೈನ್. ಅವರು ಡಿಶೆಲ್ಟ್ ಮಾಡಿದಾಗ ಏನು ಮಾಡ್ತಾರೆ ಅಂದರೆ, ಆ ಡಿಶೆಲ್ಟ್ ಮಾಡುವಂಥ ಇದನ್ನ ಡೆಬ್ರೀಸ್ ಏನು ಮಾಡ್ತಾರೆ, ಆ ಸ್ಲರಿ ಡೆಬ್ರೀಸ್ನೆಲ್ಲ ಒಂದು ದೊಡ್ಡ ಮೋರಿ ಇದ್ದಾಗ ಪಕ್ಕದಲ್ಲೇ ಹಾಕ್ತಾರೆ. ಇನ್ನು ಕೆಲವೊಂದಷ್ಟು ಮೋರಿ ರಸ್ತೆಗೆ ಹಾಕ್ತಾರೆ. ಯಾವಾಗ ನೀರು ರಸ್ತೆಯಿಂದ ಮೋರಿಗೆ ಹೋಗಲ್ಲ ಅಥವಾ ಆ ಮೋರಿಯಲ್ಲಿ ಸರಾಗವಾಗಿ ನೀರು ಹೋಗಲ್ಲ, ಡೆಬ್ರೀಸ್ ಇರ್ತದೆ, ಆವಾಗ ನೀರೆಲ್ಲ ಬಂದು ರಸ್ತೆ ಮನೆಗಳಿಗೆ ನುಗ್ಗಕ್ಕೆ ಪ್ರಾರಂಭ ಆಗ್ತದೆ ಸರ್. ಏನಾದರೂ ಇದಕ್ಕೆ ಈಗಾಗಲೇ ಸಾಕಷ್ಟು ಬಾರಿ ಈ ರೀತಿ ನೀರು ತುಂಬಿಕೊಂಡಿದೆ, ಮತ್ತೆ ಡ್ರೈನೇಜ್ ಕೂಡ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ನೀವೇನಾದರೂ ಅಧಿಕಾರಿಗಳ ಜೊತೆ ಮಾತಾಡಿದ್ರಾ ಇದನ್ನು ತೆರವುಗೊಳಿಸಿ ಅಂತ? ಸರ್, ಈ ಹಿಂದೆನೂ ಕೂಡ ಅದ್ರ ಬಗ್ಗೆ ಒಂದು ವರ್ಷದಿಂದನೇ ನಮ್ಮ ಮೇಯರ್ ಮಂಜಣ್ಣ ಅವರು ಅದ್ರ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದ್ರು. ರಾಮಲಿಂಗಾರೆಡ್ಡಿ ಸಾಹೇಬರು ಅಷ್ಟೇ ಒಂದು 2 ವರ್ಷದಿಂದ ಆ ಮೋರಿ ಮಾಡೋರ್ಗೂ ತಾವು ಮೆಟ್ರೋ ವರ್ಕ್ ಮಾಡಬೇಡಿ, ಮೆಟ್ರೋ ವರ್ಕ್ ಮಾಡ್ತಾನೆ ಪರ್ಲಾಗಿ ಮೋರಿ ಮಾಡಿ ಅಂತ ಹೇಳಿದ್ರು ಕೂಡ ಅವ್ರು ಮಾಡಿರಲಿಲ್ಲ. ಸೊ ಇವಾಗ ಸಾಹೇಬ್ರ ಆದೇಶದಂತೆ ಅವರು ಮೆಟ್ರೋ ಕಮಿಷನರ್ ಬಂದಿದ್ರಲ್ಲ, ಅವ್ರ ಗಮನಕ್ಕೂ ತೊಗೊಂಬಂದು ಇವಾಗ ಅಟ್ಲೀಸ್ಟ್ ಒಂದು 2 ಅಧಿಕಾರಿಗಳನ್ನ ಸ್ಥಳೀಯವಾಗಿ ಯಾರಿಗೆ ಸಮಸ್ಯೆಗಳು ಗೊತ್ತಿರುವಂಥ ಅಧಿಕಾರಿಗಳನ್ನ ಹಾಕಿ ಇದನ್ನ ಈ ಮಳೆ ನಿಂತ ಮೇಲೂ ಪ್ರಾಬ್ಲಮ್ ಇವಾಗ ಸಾಲ್ವ್ ಆದ್ಮೇಲೂ ಕೂಡ ಪರ್ಮನೆಂಟ್ ಸೊಲ್ಯೂಷನ್ ಮಾಡಲಿಕ್ಕೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಇವಾಗ ಒಂದು ಆದೇಶ ಮಾಡಿದ್ದಾರೆ ಸರ್. ಈಗ ಆದೇಶ ಮಾಡಿದ್ಮೇಲೆ ನಾಳೆ ಒಂದು ವೇಳೆ ಏನಾದರೂ ಮಳೆ ಬಂದ್ರೆ ಈ ರೀತಿ ನೀರು ತುಂಬುತ್ತಾ ಇರಂಗೆ ಏನಾದರೂ ಬೇರೆ ವ್ಯವಸ್ಥೆ ಆಗಿದೆಯಾ ಸರ್? ಈಗ ನೀವು ನೋಡಿ, ಅಧಿಕಾರಿಗಳು ಯಾವುದು ಪೋಕ್ಲೇನು JCB ತಂದಿರುವಂಥದ್ದಲ್ಲ ಸರ್. ನಮ್ಮ ಮೇಯರ್ ಮಂಜಣ್ಣ ಅವರೇ ಪೋಕ್ಲೈನ್ಗಳು JCBಗಳು ತರಿಸಿ ಅವ್ರ ಸ್ವಂತ ಖರ್ಚಲ್ಲಿ ಅದನ್ನೆಲ್ಲ ಬ್ರೇಕರಲ್ಲಿ ಬಳಸಿ ಆ ಗೋಡೆಗಳನ್ನೆಲ್ಲ ಒಡಿಸಿ ನೀರು ಹೋಗೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಸೊಲ್ಯೂಷನ್ ನಾವು ಅಧಿಕಾರಿಗಳ ಮೇಲೆ ಡಿಪೆಂಡ್ ಆದರೆ ಮೇಲೆ ಮೊಳವು ಇದ್ದಂಗೆ ಸರ್. ಈಗ ಅಷ್ಟರಲ್ಲಿ ಏನಾಗ್ತದೆ, ಸಾರ್ವಜನಿಕರುಗಳಿಗೆ ಸಮಸ್ಯೆಗಳಾಗ್ತದೆ. ಆಗಬಾರ್ದು ಅಂತಲೇ ನಾವುಗಳು ಒಂದು ಸ್ವಲ್ಪ ಮುಂಜಾಗ್ರತೆ ಕ್ರಮ ವಹಿಸಿ ನಮ್ಗಳ ಖರ್ಚಿಂದ ನಾವುಗಳು ಏನೇನು ಮಾಡೋಕ್ಕಾಗ್ತದೆ ಭಗವಂತ ಶಕ್ತಿ ಕೊಟ್ಟಿರೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಹಾಗಾದ್ರೆ ಇಲ್ಲಿವರೆಗೂ ಅಧಿಕಾರಿಗಳು ಏನು ಕ್ರಮ ತಗೊಂಡಿಲ್ಲ, JCBಗಳು ಕಳಿಸಿಲ್ಲ ಅಂತ ನೀವು ಹೇಳ್ತಿದ್ದೀರಾ ಸರ್? ಮಾಡ್ತಾ ಇದ್ದಾರೆ, ಬಟ್ ಏನಾಗ್ತದೆ ಅಂದ್ರೆ ಲ್ಯಾಕ್ ಆಫ್ ಎಕ್ವಿಪ್ಮೆಂಟ್ ಸರ್. ಇವಾಗ ಉದಾಹರಣೆಗೆ ನಿನ್ನೆ ಮಳೆ ನೀರು ನಿಂತ್ಕೊಂಡು BDA ಕಾಂಪ್ಲೆಕ್ಸ್ ಎದುರುಗಡೆ ಎಲ್ಲ ಬಿಲ್ಡಿಂಗಲ್ಲಿ ನೀರು ನಿಂತ್ಕೊಳ್ತದೆ ಸರ್. 5 ಫೈರ್ ಇಂಜಿನ್ ಗಾಡಿ ಬಂತು. ನಮ್ಗಲ್ಲಿ ಅವಶ್ಯಕತೆ ಇದ್ದಿದ್ದೆ 3. ಕೊನೆಗೆ ಏನು ಮಾಡಿದ್ವಿ, 2 ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಬೇರೆ ಕಡೆ ಕಳಿಸ್ಕೊಟ್ವಿ. ಮತ್ತೆ ಪಂಪ್ ಬೇಕಾಗಿತ್ತು. ಇಲ್ಲಿ ನಮ್ಮ JSS ಸಿಗ್ನಲ್ ಅಲ್ಲಿ ಬ್ಲಾಕ್ ಆಗಿತ್ತು, ಮುನಿಯಪ್ಪ ಕಾಂಪ್ಲೆಕ್ಸ್ ರೋಡಲ್ಲೂ ಬ್ಲಾಕ್ ಆಗಿತ್ತು. ಅವಾಗ ಏನು ಮಾಡಿದ್ವಿ, ನಾವೇ ಖುದ್ದಾಗಿ ಹೋಗಿ ಮಾಹಿತಿಗಳು ಕೊಟ್ಟು ಕಂಟ್ರೋಲ್ ರೂಮಿಂದ ಬರೋ ಮಾಹಿತಿಗಳು ಇವ್ರಿಗೆ ಗೊತ್ತಾಗಲ್ಲ ಸರ್. ನಾವು ಅವ್ರನ್ನ ಕರ್ಕೊಂಡೋಗಿ ಗೂಗಲ್ ಮ್ಯಾಪ್ ಸಮೇತ ನಾವು ಲೊಕೇಶನ್ ಕಳಿಸಿದ ಮೇಲೆ ಮಾತ್ರ ಪಂಪ್ಗಳು ಬಂತು. ಪಾಪ ಜನನೇ ಅವ್ರ ದುಡ್ಡಲ್ಲಿ ಪೆಟ್ರೋಲು ಡೀಸೆಲ್ಗಳು ಹಾಕ್ಕೊಂಡು ಆ ಪಂಪಲ್ಲಿ ನೀರು ಹೊಡೆದು ಮ್ಯಾನುವಲ್ಗಳಿಗೆ ಬಿಟ್ಟು ನಾವು ಕ್ಲಿಯರ್ ಮಾಡಿದ್ವಿ. ಅಂದರೆ ಇದ್ರ ಉದ್ದೇಶ ಏನಂದ್ರೆ ಸರ್, ಇವಾಗ ಯಾರೋ ಒಬ್ಬರು ಫೋನ್ ಮಾಡ್ತಾರೆ ಸರ್. ಫೋನ್ ಮಾಡಿ ಅಧಿಕಾರಿಗಳಿಗೆ ಸಮಸ್ಯೆ ಇಂಥ ಕಡೆ ಇದೆ ಅಂತ ಹೇಳಿದಾಗ ಸಮಸ್ಯೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ಇವ್ರು ಹೇಳಕ್ ಹೋಗಲ್ಲ. ಆಮೇಲೆ ಅಧಿಕಾರಿಗಳಿಗೂ ಪ್ರೆಷರ್ ಇರ್ತದೆ. ಇವಾಗ ಏನಾಗ್ತದೆ, ಕಂಟ್ರೋಲ್ ರೂಮಿಂದ ಇವ್ರಿಗೆ ಇಂಥ ಕಡೆ ಹೋಗಿ ಅಂತ ಬಂದಾಗ ಎಲ್ಲಿ ಹೋಗ್ಬೇಕು ಎಲ್ಲಿ ಬಿಡಬೇಕು ಅನ್ನೋದು ಗೊತ್ತಾಗಲ್ಲ. ಇಲ್ಲೇನಾಗ್ತದೆ ಅಂದರೆ, ಯಾರಿಲ್ಲಿ ಸ್ಥಳೀಯವಾಗಿ RIಗಳಿರ್ಬೋದು, AE ಇರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, EE ಇರ್ಬೋದು, ಅಂದರೆ AEE ಇರ್ಬೋದು, ಇವ್ರುಗಳೆಲ್ಲ ಇಲ್ಲಿ ಕೂತು ಕೆಲಸ ಮಾಡಬೇಕಾಗ್ತದೆ. ಕಚೇರಿಯಲ್ಲಿ ಕೂತ್ಕೊಂಡು ಯಾರೋ ನೀವೇ ನೋಡಿದಿರಿ, ಯಾರ್ಯಾರು ನಮ್ಮ ಇದರಲ್ಲಿ BBMPಯಲ್ಲಿ ಈ ಕಸ ತೆಗೆಯುವಂಥವ್ರು ಪಾಪ ಅವ್ರುಗಳೆಲ್ಲ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅಧಿಕಾರಿಗಳು ಕೆಲವೊಬ್ರು ಇರ್ತಾರೆ ಸರ್, ಎಲ್ಲರೂ ಹಂಗೆ ಅಂತ ನಾನು ಹೇಳಲ್ಲ, ಕೆಲವೊಬ್ರು ಬೇಜವಾಬ್ದಾರಿತನ ವಹಿಸಿರೋದ್ರಿಂದ ಈ ಸಮಸ್ಯೆಗಳಾಗಿದ್ದಾವೆ ಸರ್. ಸರ್, ಇವತ್ತು BJP ಅವರು ಕೂಡ ಇಲ್ಲಿ ಭೇಟಿ ನೀಡ್ತಿದ್ದಾರೆ, ಅದ್ರ ಬಗ್ಗೆ ಸರ್ ಇವಾಗ ಬರಲಿ ಸರ್. ಇವಾಗ ನೋಡಿ, ಸಮಸ್ಯೆಗಳಿಗೆ ಯಾರು ಬಂದು ಪರಿಹಾರ ಕೊಡ್ತಾರೆ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಸರ್. ಇವಾಗ ಬೆಂಗಳೂರು ನಿಮಗೆ ಗೊತ್ತಿದೆ, ಬೆಂಗಳೂರು ಕೇಂದ್ರ ಬಿಂದು ಆಗಿದೆ ಕರ್ನಾಟಕದಲ್ಲಿ. ಸಮಸ್ಯೆಗಳು ಬಂದಾಗ ಅವ್ರು ಬಂದು ರಾಜಕೀಯ ಕೆಸರಾಚಾಟ ಮಾಡೋದಕ್ಕಿಂತ ಬಂದಾಗ ಸಮಸ್ಯೆಗಳ ಬಗ್ಗೆ ಆಲಿಸ್ಬೇಕಾಗ್ತದೆ. ಇವಾಗ ಉದಾಹರಣೆಗೆ ಸರ್, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸರಿಸುಮಾರು ಏನು 3 ವರ್ಷಗಳ ಕಾಲ ನಮ್ಮ ದಾಖಲೆಗಳ ಪ್ರಕಾರ ಹೆಚ್ಚು ಕಡಿಮೆ 1500ರಿಂದ 2000 ಕೋಟಿ ಫಂಡ್ ಬಂದಿದೆ ಸರ್. ಫಂಡ್ ಬಂದ್ಮೇಲೆ ಡೆವಲಪ್ಮೆಂಟ್ ಎಷ್ಟಾಗಿದೆ ಏನು ಅತ್ತ ಅನ್ನೋದ್ರ ಬಗ್ಗೆ BJPಯವರು ಇಲ್ಲಿ ಬಂದಾಗ ಅವ್ರು ಉತ್ತರ ಕೊಟ್ರೆ ಅದಕ್ಕೆ ನಾನು ತಲೆ ಬಾಗ್ತೀನಿ ಸರ್. ಬರ್ತಾರಲ್ಲ, ಖಂಡಿತವಾಗ್ಲೂ ಸರ್. ಇವಾಗ ನಮ್ಮ ಜವಾಬ್ದಾರಿ ಅಲ್ವಾ ಸರ್. ಇವಾಗ ನಿಮಗೂ ಹಕ್ಕಿರ್ತದೆ, ನನಗೂ ಹಕ್ಕಿರ್ತದೆ. ಆರ್ಟಿಕಲ್ 19 ಪ್ರಕಾರ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂತ ಒಂದು ಹಕ್ಕು ಪ್ರಕಾರ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಒಬ್ಬ ರಾಜಕಾರಣಿ ಆಗಲ್ಲ, ಒಬ್ಬ ತೆರಿಗೆ ಕಟ್ಟುವಂತ ಒಬ್ಬ ತೆರಿಗೆದಾರನಾಗಿ ನಾನು ಪ್ರಶ್ನೆ ಮಾಡೋ ಒಂದು ಜವಾಬ್ದಾರಿಯಿಂದ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಸರ್ ಇವಾಗ ನಿಮಗೆ ಗೊತ್ತಿದೆ ಸರ್,
ದೇವತೆಗಳಿಗೆ ಆರೋಪ ಬಿಟ್ಟಿಲ್ಲ ಸರ್. ಜನ ಮಾತಾಡ್ತಾರೆ. ಈ ಅಂಥದ್ರಲ್ಲಿ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ. ಯಾಕೆಂದ್ರೆ ಅವ್ರು ಒಂಥರ ಟ್ರಬಲ್ ಶೂಟರ್ ಇದ್ದಂಗೆ. ಹೌದು, ಸಮಸ್ಯೆಗಳು ಬಂದಾಗ ಸಾಹೇಬ್ರು ಯಾವತ್ತು ನನ್ನ ಬಗ್ಗೆ ಮಾತಾಡಬೇಡಿ ಅಂತ ಹೇಳಲೇ ಇಲ್ಲ. ಸಮಸ್ಯೆ ಬಂದಿದೆ, ಅವಕಾಶಗಳು ಸಿಕ್ಕಿದ್ರೆ ಸಮಸ್ಯೆಗಳನ್ನ ಬಗೆಹರಿಸುವಂತ ಕರ್ತವ್ಯಗಳನ್ನ ನಾವು ಖಂಡಿತವಾಗ್ಲೂ ಸೇರಿ ಅವ್ರ ಒಟ್ಟುಗೂಡಿ ನಾವು ಕೆಲಸ ಮಾಡ್ತೀವಿ ಸರ್. ನಮಸ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.